ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ಒಂದ್ ಕಡೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಭಾರತದ ಎದುರು ಬಾಲ ಬಿಚ್ಚಿಲ್ಲ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನ ಭಾರತದ ವಾಯುರಕ್ಷಣಾ ಪಡೆ ಧ್ವಂಸ ಮಾಡಿದೆ. ಆಪರೇಷನ್ ಸಿಂಧೂರದ ನಾನ್ ಸ್ಟಾಪ್ ಕವರೇಜ್ ಇದು ವೀಕ್ಷಕರೇ. ಭಾರತದ ಎದುರು ಮತ್ತೆ ಪಾಕ್ ಬಾಲ ಬಿಚ್ಚಿದ್ರೆ ಅದರ ಬಾಲ ಕಚಕ್ ಮಾಡೋದು ಹೇಗೆ ಅಂತ ಭಾರತಕ್ಕೆ ಬಹಳ ಚೆನ್ನಾಗಿ ಗೊತ್ತು. 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಲಾಗಿದೆ. 3 ವಾಯುಸೇನಾ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನವನ್ನ ಹೆಂಗ್ ಹೊಡಿಬೇಕೋ ಹಂಗೆ ನಿನ್ನೆ ರಾತ್ರಿಯಿಂದನೂ ಕೂಡ ನೀಟಾಗಿ ಹೊಡ್ಕೊಂಡು ಬರಲಾಗ್ತಾ ಇದೆ. ಆದರೂ ಕೂಡ ಎಂಥ ಧಾರ್ಷ್ಯ ಪಾಕಿಸ್ತಾನಕ್ಕೆ ಅಂತಂದ್ರೆ ನಿರಂತರವಾಗಿ ಅವರು ವಾಯುಸೇನೆಯನ್ನ ಎಷ್ಟು ಆಕ್ಟಿವ್ ಇಟ್ಟಿದ್ದಾರೆ ಅಂತಂದ್ರೆ ವಿಮಾನಗಳನ್ನ ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಧ್ವಂಸಗೊಳಿಸಿದೆ. 2 ಭಾರತದ ಭಾಗದಲ್ಲಿ ಬಿದ್ದಿದೆ ಅನ್ನುವಂಥದ್ದು, ಇನ್ನು 1 ಮೋಸ್ಟ್ಲಿ ಪಾಕಿಸ್ತಾನ ಭಾಗದಲ್ಲಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸೇನೆ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನ ಕೂಡ ಧ್ವಂಸಗೊಳಿಸಿದೆ. ನಿನ್ನೆಯಿಂದ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾನೆ ಇದ್ದಾರೆ ಪಾಕಿಸ್ತಾನದ ಕಡೆಯಿಂದ. ಗಡಿ ಭಾಗದಲ್ಲಿ ನಿರಂತರವಾಗಿ ಡ್ರೋನ್ ದಾಳಿ, ಆರ್ಮ್ಡ್ ಡ್ರೋನ್ಸ್, ಅನ್ಆರ್ಮ್ಡ್ ಡ್ರೋನ್ಸ್, ಎಲ್ಲಾ ತರದ ಡ್ರೋನ್ಗಳು, ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಡ್ರೋನ್ಗಳು, ಒಂದಷ್ಟು ದಾಳಿ ಮಾಡೋದಕ್ಕೆ ಅಂತಾನೆ ಡ್ರೋನ್ಗಳು, ಸಾರ್ವಜನಿಕರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಅಂತ ಡ್ರೋನ್ಗಳು. ಎಂತ ದುರ್ಬುದ್ಧಿ ನೋಡಿ, ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ, ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಅಂತಾನೂ ಕೂಡ ಪಾಕಿಸ್ತಾನ ಡ್ರೋನ್ಗಳನ್ನ ಕಳಿಸಿದೆ. ಅದು ಗಡಿ ಭಾಗದ ಅನೇಕ ಗ್ರಾಮಗಳಲ್ಲಿ ಬಿದ್ದಿದೆ. ಅದನ್ನ ಚೆನ್ನಾಗಿ ಡಿಫ್ಯೂಸ್ ಮಾಡಿದ್ದಾರೆ ಇಂಡಿಯನ್ ಏರ್ಫೋರ್ಸ್. ನಮ್ಮ ವಾಯುರಕ್ಷಣಾ ಪಡೆ ಅದನ್ನ ಅಷ್ಟೇ ಚೆನ್ನಾಗಿ ಡಿಫ್ಯೂಸ್ ಮಾಡಿದೆ, ಹೊಡೆದಾಕಿದೆ. ಆದ್ರೆ ಅವರ ಉದ್ದೇಶ ನೋಡಿ, ಪಾಕಿಸ್ತಾನದ ಉದ್ದೇಶ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂತದ್ದು. ಜಮ್ಮು ಭಾಗದಲ್ಲಿ ಅಥವಾ ಗುಜರಾತ್ ಭಾಗದಲ್ಲಿ, ಹಾಗೆಯೇ ಪಂಜಾಬ್ನ ಹಲವು ಭಾಗಗಳಲ್ಲಿ, ಗಡಿ ಪ್ರದೇಶದಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಬೇಕು ಅಂತ ಡ್ರೋನ್ಗಳನ್ನ ಕಳಿಸಿರ್ತಕ್ಕಂಥದ್ದು. ಅದನ್ನ ಹೊಡೆದಾಕಿದೆ ಭಾರತೀಯ ವಾಯುರಕ್ಷಣಾ ಪಡೆ. ಸಾಕಷ್ಟು ಡ್ರೋನ್. ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ಒಂದ್ ಕಡೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಭಾರತದ ಎದುರು ಬಾಲ ಬಿಚ್ಚಿಲ್ಲ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನ ಭಾರತದ ವಾಯುರಕ್ಷಣಾ ಪಡೆ ಧ್ವಂಸ ಮಾಡಿದೆ. ಆಪರೇಷನ್ ಸಿಂಧೂರದ ನಾನ್ ಸ್ಟಾಪ್ ಕವರೇಜ್ ಇದು ವೀಕ್ಷಕರೇ. ಭಾರತದ ಎದುರು ಮತ್ತೆ ಪಾಕ್ ಬಾಲ ಬಿಚ್ಚಿದ್ರೆ ಅದರ ಬಾಲ ಕಚಕ್ ಮಾಡೋದು ಹೇಗೆ ಅಂತ ಭಾರತಕ್ಕೆ ಬಹಳ ಚೆನ್ನಾಗಿ ಗೊತ್ತು. 3 ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಲಾಗಿದೆ. 3 ವಾಯುಸೇನಾ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನವನ್ನ ಹೆಂಗ್ ಹೊಡಿಬೇಕೋ ಹಂಗೆ ನಿನ್ನೆ ರಾತ್ರಿಯಿಂದನೂ ಕೂಡ ನೀಟಾಗಿ ಹೊಡ್ಕೊಂಡು ಬರಲಾಗ್ತಾ ಇದೆ. ಆದರೂ ಕೂಡ ಎಂಥ ಧಾರ್ಷ್ಯ ಪಾಕಿಸ್ತಾನಕ್ಕೆ ಅಂತಂದ್ರೆ ನಿರಂತರವಾಗಿ ಅವರು ವಾಯುಸೇನೆಯನ್ನ ಎಷ್ಟು ಆಕ್ಟಿವ್ ಇಟ್ಟಿದ್ದಾರೆ ಅಂತಂದ್ರೆ ವಿಮಾನಗಳನ್ನ, ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಧ್ವಂಸಗೊಳಿಸಿದೆ. 2 ಭಾರತದ ಭಾಗದಲ್ಲಿ ಬಿದ್ದಿದೆ ಅನ್ನುವಂಥದ್ದು, ಇನ್ನು 1 ಮೋಸ್ಟ್ಲಿ ಪಾಕಿಸ್ತಾನ ಭಾಗದಲ್ಲಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸೇನೆ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನ ಕೂಡ ಧ್ವಂಸಗೊಳಿಸಿದೆ. ನಿನ್ನೆಯಿಂದ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾನೆ ಇದ್ದಾರೆ ಪಾಕಿಸ್ತಾನದ ಕಡೆಯಿಂದ. ಗಡಿ ಭಾಗದಲ್ಲಿ ನಿರಂತರವಾಗಿ ಡ್ರೋನ್ ದಾಳಿ, ಆರ್ಮ್ಡ್ ಡ್ರೋನ್ಸ್, ಅನ್ಆರ್ಮ್ಡ್ ಡ್ರೋನ್ಸ್, ಎಲ್ಲಾ ತರದ ಡ್ರೋನ್ಗಳು, ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಡ್ರೋನ್ಗಳು, ಒಂದಷ್ಟು ದಾಳಿ ಮಾಡೋದಕ್ಕೆ ಅಂತಾನೆ ಡ್ರೋನ್ಗಳು, ಸಾರ್ವಜನಿಕರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಅಂತ ಡ್ರೋನ್ಗಳು. ಎಂತ ದುರ್ಬುದ್ಧಿ ನೋಡಿ, ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ, ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಅಂತಾನೂ ಕೂಡ ಪಾಕಿಸ್ತಾನ ಡ್ರೋನ್ಗಳನ್ನ ಕಳಿಸಿದೆ. ಅದು ಗಡಿ ಭಾಗದ ಅನೇಕ ಗ್ರಾಮಗಳಲ್ಲಿ ಬಿದ್ದಿದೆ. ಅದನ್ನ ಚೆನ್ನಾಗಿ ಡಿಫ್ಯೂಸ್ ಮಾಡಿದ್ದಾರೆ ಇಂಡಿಯನ್ ಏರ್ಫೋರ್ಸ್. ನಮ್ಮ ವಾಯುರಕ್ಷಣಾ ಪಡೆ ಅದನ್ನ ಅಷ್ಟೇ ಚೆನ್ನಾಗಿ ಡಿಫ್ಯೂಸ್ ಮಾಡಿದೆ, ಹೊಡೆದಾಕಿದೆ. ಆದ್ರೆ ಅವರ ಉದ್ದೇಶ ನೋಡಿ, ಪಾಕಿಸ್ತಾನದ ಉದ್ದೇಶ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂತದ್ದು. ಜಮ್ಮು ಭಾಗದಲ್ಲಿ ಅಥವಾ ಗುಜರಾತ್ ಭಾಗದಲ್ಲಿ, ಹಾಗೆಯೇ ಪಂಜಾಬ್ನ ಹಲವು ಭಾಗಗಳಲ್ಲಿ, ಗಡಿ ಪ್ರದೇಶದಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಬೇಕು ಅಂತ ಡ್ರೋನ್ಗಳನ್ನ ಕಳಿಸಿರ್ತಕ್ಕಂಥದ್ದು. ಅದನ್ನ ಹೊಡೆದಾಕಿದೆ ಭಾರತೀಯ ವಾಯುರಕ್ಷಣಾ ಪಡೆ. ಸಾಕಷ್ಟು ಡ್ರೋನ್. ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ಒಂದ್ ಕಡೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಭಾರತದ ಎದುರು ಬಾಲ ಬಿಚ್ಚಿಲ್ಲ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನ ಭಾರತದ ವಾಯುರಕ್ಷಣಾ ಪಡೆ ಧ್ವಂಸ ಮಾಡಿದೆ. ಆಪರೇಷನ್ ಸಿಂಧೂರದ ನಾನ್ ಸ್ಟಾಪ್ ಕವರೇಜ್ ಇದು ವೀಕ್ಷಕರೇ. ಭಾರತದ ಎದುರು ಮತ್ತೆ ಪಾಕ್ ಬಾಲ ಬಿಚ್ಚಿದ್ರೆ ಅದರ ಬಾಲ ಕಚಕ್ ಮಾಡೋದು ಹೇಗೆ ಅಂತ ಭಾರತಕ್ಕೆ ಬಹಳ ಚೆನ್ನಾಗಿ ಗೊತ್ತು. 3 ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಲಾಗಿದೆ. 3 ವಾಯುಸೇನಾ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ.
ಒಟ್ಟಿನಲ್ಲಿ ಪಾಕಿಸ್ತಾನವನ್ನ ಹೆಂಗ್ ಹೊಡಿಬೇಕೋ ಹಂಗೆ ನಿನ್ನೆ ರಾತ್ರಿಯಿಂದನೂ ಕೂಡ ನೀಟಾಗಿ ಹೊಡ್ಕೊಂಡು ಬರ್ಲಾಗ್ತಾ ಇದೆ. ಆದರೂ ಕೂಡ ಎಂಥ ಧಾರ್ಷ್ಯ ಪಾಕಿಸ್ತಾನಕ್ಕೆ ಅಂತಂದ್ರೆ ನಿರಂತರವಾಗಿ ಅವರು ವಾಯುಸೇನೆಯನ್ನ ಎಷ್ಟು ಆಕ್ಟಿವ್ ಇಟ್ಟಿದ್ದಾರೆ ಅಂತಂದ್ರೆ ಆ ವಿಮಾನಗಳನ್ನ ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು, 3 ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಧ್ವಂಸಗೊಳಿಸಿದೆ. 2 ಭಾರತದ ಭಾಗದಲ್ಲಿ ಬಿದ್ದಿದೆ ಅನ್ನುವಂಥದ್ದು, ಇನ್ನು 1 ಮೋಸ್ಟ್ಲಿ ಪಾಕಿಸ್ತಾನ ಭಾಗದಲ್ಲಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸೇನೆ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನ ಕೂಡ ಧ್ವಂಸಗೊಳಿಸಿದೆ. ನಿನ್ನೆಯಿಂದ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾನೆ ಇದ್ದಾರೆ ಪಾಕಿಸ್ತಾನದ ಕಡೆಯಿಂದ. ಗಡಿ ಭಾಗದಲ್ಲಿ ನಿರಂತರವಾಗಿ ಡ್ರೋನ್ ದಾಳಿ, ಆರ್ಮ್ಡ್ ಡ್ರೋನ್ಸ್, ಅನ್ಆರ್ಮ್ಡ್ ಡ್ರೋನ್ಸ್, ಎಲ್ಲಾ ತರದ ಡ್ರೋನ್ಗಳು, ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಡ್ರೋನ್ಗಳು, ಒಂದಷ್ಟು ದಾಳಿ ಮಾಡೋದಕ್ಕೆ ಅಂತಾನೆ ಡ್ರೋನ್ಗಳು, ಸಾರ್ವಜನಿಕರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಅಂತ ಡ್ರೋನ್ಗಳು. ಎಂತ ದುರ್ಬುದ್ಧಿ ನೋಡಿ, ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ, ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಅಂತಾನೂ ಕೂಡ ಪಾಕಿಸ್ತಾನ ಡ್ರೋನ್ಗಳನ್ನ ಕಳಿಸಿದೆ. ಅದು ಗಡಿ ಭಾಗದ ಅನೇಕ ಗ್ರಾಮಗಳಲ್ಲಿ ಬಿದ್ದಿದೆ. ಅದನ್ನ ಚೆನ್ನಾಗಿ ಡಿಫ್ಯೂಸ್ ಮಾಡಿದ್ದಾರೆ ಇಂಡಿಯನ್ ಏರ್ಫೋರ್ಸ್. ನಮ್ಮ ವಾಯುರಕ್ಷಣಾ ಪಡೆ ಅದನ್ನ ಅಷ್ಟೇ ಚೆನ್ನಾಗಿ ಡಿಫ್ಯೂಸ್ ಮಾಡಿದೆ, ಹೊಡೆದಾಕಿದೆ. ಆದ್ರೆ ಅವರ ಉದ್ದೇಶ ನೋಡಿ, ಪಾಕಿಸ್ತಾನದ ಉದ್ದೇಶ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂತದ್ದು. ಜಮ್ಮು ಭಾಗದಲ್ಲಿ ಅಥವಾ ಗುಜರಾತ್ ಭಾಗದಲ್ಲಿ, ಹಾಗೆಯೇ ಪಂಜಾಬ್ನ ಹಲವು ಭಾಗಗಳಲ್ಲಿ, ಗಡಿ ಪ್ರದೇಶದಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಬೇಕು ಅಂತ ಡ್ರೋನ್ಗಳನ್ನ ಕಳಿಸಿರ್ತಕ್ಕಂಥದ್ದು. ಅದನ್ನ ಹೊಡೆದಾಕಿದೆ ಭಾರತೀಯ ವಾಯುರಕ್ಷಣಾ ಪಡೆ. ಸಾಕಷ್ಟು ಡ್ರೋನ್ ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ಒಂದ್ ಕಡೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಭಾರತದ ಎದುರು ಬಾಲ ಬಿಚ್ಚಿಲ್ಲ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನ ಭಾರತದ ವಾಯುರಕ್ಷಣಾ ಪಡೆ ಧ್ವಂಸ ಮಾಡಿದೆ. ಆಪರೇಷನ್ ಸಿಂಧೂರದ ನಾನ್ ಸ್ಟಾಪ್ ಕವರೇಜ್ ಇದು ವೀಕ್ಷಕರೇ. ಭಾರತದ ಎದುರು ಮತ್ತೆ ಪಾಕ್ ಬಾಲ ಬಿಚ್ಚಿದ್ರೆ ಅದರ ಬಾಲ ಕಚಕ್ ಮಾಡೋದು ಹೇಗೆ ಅಂತ ಭಾರತಕ್ಕೆ ಬಹಳ ಚೆನ್ನಾಗಿ ಗೊತ್ತು. 3 ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಲಾಗಿದೆ. 3 ವಾಯುಸೇನಾ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನವನ್ನ ಹೆಂಗ್ ಹೊಡಿಬೇಕೋ ಹಂಗೆ ನಿನ್ನೆ ರಾತ್ರಿಯಿಂದನೂ ಕೂಡ ನೀಟಾಗಿ ಹೊಡ್ಕೊಂಡು ಬರ್ಲಾಗ್ತಾ ಇದೆ. ಆದರೂ ಕೂಡ ಎಂಥ ಧಾರ್ಷ್ಯ ಪಾಕಿಸ್ತಾನಕ್ಕೆ ಅಂತಂದ್ರೆ ನಿರಂತರವಾಗಿ ಅವರು ವಾಯುಸೇನೆಯನ್ನ ಎಷ್ಟು ಆಕ್ಟಿವ್ ಇಟ್ಟಿದ್ದಾರೆ ಅಂತಂದ್ರೆ ಆ ವಿಮಾನಗಳನ್ನ, ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದ್ರು. 3 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಧ್ವಂಸಗೊಳಿಸಿದೆ. 2 ಭಾರತದ ಭಾಗದಲ್ಲಿ ಬಿದ್ದಿದೆ ಅನ್ನುವಂಥದ್ದು, ಇನ್ನು 1 ಮೋಸ್ಟ್ಲಿ ಪಾಕಿಸ್ತಾನ ಭಾಗದಲ್ಲಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸೇನೆ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನ ಕೂಡ ಧ್ವಂಸಗೊಳಿಸಿದೆ. ನಿನ್ನೆಯಿಂದ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾನೆ ಇದ್ದಾರೆ ಪಾಕಿಸ್ತಾನದ ಕಡೆಯಿಂದ. ಗಡಿ ಭಾಗದಲ್ಲಿ ನಿರಂತರವಾಗಿ ಡ್ರೋನ್ ದಾಳಿ, ಆರ್ಮ್ಡ್ ಡ್ರೋನ್ಸ್, ಅನ್ಆರ್ಮ್ಡ್ ಡ್ರೋನ್ಸ್, ಎಲ್ಲಾ ತರದ ಡ್ರೋನ್ಗಳು, ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಡ್ರೋನ್ಗಳು, ಒಂದಷ್ಟು ದಾಳಿ ಮಾಡೋದಕ್ಕೆ ಅಂತಾನೆ ಡ್ರೋನ್ಗಳು, ಸಾರ್ವಜನಿಕರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಅಂತ ಡ್ರೋನ್ಗಳು. ಎಂತ ದುರ್ಬುದ್ಧಿ ನೋಡಿ, ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ, ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಅಂತಾನೂ ಕೂಡ ಪಾಕಿಸ್ತಾನ ಡ್ರೋನ್ಗಳನ್ನ ಕಳಿಸಿದೆ. ಅದು ಗಡಿ ಭಾಗದ ಅನೇಕ ಗ್ರಾಮಗಳಲ್ಲಿ ಬಿದ್ದಿದೆ. ಅದನ್ನ ಚೆನ್ನಾಗಿ ಡಿಫ್ಯೂಸ್ ಮಾಡಿದ್ದಾರೆ ಇಂಡಿಯನ್ ಏರ್ಫೋರ್ಸ್. ನಮ್ಮ ವಾಯುರಕ್ಷಣಾ ಪಡೆ ಅದನ್ನ ಅಷ್ಟೇ ಚೆನ್ನಾಗಿ ಡಿಫ್ಯೂಸ್ ಮಾಡಿದೆ, ಹೊಡೆದಾಕಿದೆ. ಆದ್ರೆ ಅವರ ಉದ್ದೇಶ ನೋಡಿ, ಪಾಕಿಸ್ತಾನದ ಉದ್ದೇಶ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂತದ್ದು. ಜಮ್ಮು ಭಾಗದಲ್ಲಿ ಅಥವಾ ಗುಜರಾತ್ ಭಾಗದಲ್ಲಿ, ಹಾಗೆಯೇ ಪಂಜಾಬ್ನ ಹಲವು ಭಾಗಗಳಲ್ಲಿ, ಗಡಿ ಪ್ರದೇಶದಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಬೇಕು ಅಂತ ಡ್ರೋನ್ಗಳನ್ನ ಕಳಿಸಿರ್ತಕ್ಕಂಥದ್ದು. ಅದನ್ನ ಹೊಡೆದಾಕಿದೆ ಭಾರತೀಯ ವಾಯುರಕ್ಷಣಾ ಪಡೆ.